ಆಗಮ ಸಂಧಿ ಅಂದರೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರವು ಆಗಮವಾದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಒಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಒಂದು ಅಕ್ಷರ ಆಗಮವಾದರೆ ಅದನ್ನು ನಾವು ಏನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ಒಲ ಪ್ಲಸ್ ಅನ್ನು ಒಲವನ್ನು, ಇಲ್ಲೇನಾಗುತ್ತೆ ವನ್ನು ಏನಾಗುತ್ತೆ ಒಲ ಪ್ಲಸ್ ಅನ್ನು, ಇಲ್ಲೇನಾಗುತ್ತೆ ಒಲವನ್ನು. ಇಲ್ಲೇನಾಗುತ್ತೆ ನಮಗೆ ಆದೇಶವಾಗಿ ಬರೋದಕ್ಕೆ ನಾವು ಇಲ್ಲಿ ಒಂದು ಹೊಸ ಅಕ್ಷರ ಏನಾಗುತ್ತೆ ಒಂದು ಆದೇಶವಾಗೋದಕ್ಕೆ ನಾವೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಒಳೆ ಪ್ಲಸ್ ಅಲ್ಲಿ ಒಳೆಯಲ್ಲಿ, ಇಲ್ಲಿ ಏನಾಗುತ್ತೆ ಒಂದು ಆದೇಶವಾದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಮಕ್ಕಳೇ. ಗಡಿಬಿಡಿ ಪ್ಲಸ್ ಇಂದ, ಗಡಿಬಿಡಿಯಿಂದ, ಇಲ್ಲೇನಾಗುತ್ತೆ ನಮಗೆ ಆಗಮವಾಗಿದೆ. ಆಯಿತಾ? ಅದೇ ರೀತಿಯಲ್ಲಿ ಆರಂಭ ಪ್ಲಸ್ ಆಗು ಆರಂಭವಾಗು, ಇದು ಏನಾಗಿದೆ ಆದೇಶವಾಗುವುದಕ್ಕೆ ಇಲ್ಲಿ ಒಂದು ಹೊಸ ಅಕ್ಷರ ಆಗಮವಾಗುತ್ತದೆ. ಅದನ್ನು ನಾವೇನಂತ ಕರಿತೀವಿ? ನಾವು ಆಗಮ ಸಂಧಿ ಎಂದು ಕರಿತೇವೆ ಮಕ್ಕಳೇ. ಇದಕ್ಕೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಏನಾಗಿ ಆಗಮವಾದರೆ ಅದನ್ನು ನಾವೇನಂತ ಕರಿತೀವಿ? ಆಗಮ ಸಂಧಿ ಎಂದು ಕರೆಯುತ್ತೇವೆ. ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ ನೋಡೋದಾದರೆ ನಾವು ಒಲ ಪ್ಲಸ್ ಅನ್ನು ಒಲವನ್ನು, ಒಳೆ ಪ್ಲಸ್ ಅಲ್ಲಿ ಒಳೆಯಲ್ಲಿ, ಮತ್ತು ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ, ಆರಂಭ ಪ್ಲಸ್ ಆಗು ಆರಂಭವಾಗು. ಹೀಗೆ ಒಂದು ಹೊಸ ಅಕ್ಷರ ಏನಾಗುತ್ತೆ ಆಗಮವಾಗುವುದಕ್ಕೆ ನಾವೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಮಕ್ಕಳೇ. ಕುಲ ಪ್ಲಸ್ ಅನ್ನು ಕುಲವನ್ನು, ತಲೆ ಪ್ಲಸ್ ಎತ್ತಿ ತಲೆ ಎತ್ತಿ, ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ, ತಾಯಿ ಪ್ಲಸ್ ಅಂತೆ ತಾಯಿಯಂತೆ. ಏನಾಗಿದೆ ಇಲ್ಲಿ? ಹೊಸ ಅಕ್ಷರ ಏನಾಗುತ್ತೆ ನಮಗೆ ಆದೇಶವಾಗಿ ಬರುತ್ತದೆ. ಹುಲಿ ಪ್ಲಸ್ ಅನ್ನು ಹುಲಿಯನ್ನು, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ, ಮಗು ಪ್ಲಸ್ಸಿಗೆ ಮಗುವಿಗೆ, ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು, ಹೂ ಪ್ಲಸ್ ಇಂದ ಹೂವಿಂದ, ಶ್ರೀ ಪ್ಲಸ್ ಅಲ್ಲಿ ಶ್ರೀಯಲ್ಲಿ, ಗಿರಿ ಪ್ಲಸ್ ಅನ್ನು ಗಿರಿಯನ್ನು, ಒಲ ಪ್ಲಸ್ ಅನ್ನು ಒಲವನ್ನು, ಮುದಿ ಪ್ಲಸ್ ಅಪ್ಪ ಮುದಿಯಪ್ಪ. ಏನಾಗುತ್ತೆ ನಮಗೆ ಒಂದು ಅಕ್ಷರ ಹೊಸದಾಗಿ ಬಂದು ಆ್ಯಡ್ ಆಗೋದಕ್ಕೆ ನಾವೇನಂತ ಕರಿತೀವಿ? ನಾವು ಆಗಮ ಸಂಧಿ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಹಸು ಪ್ಲಸ್ ಅನ್ನು ಹಸುವನ್ನು, ಗುರು ಪ್ಲಸ್ಸಿಗೆ ಗುರುವಿಗೆ, ಮರ ಪ್ಲಸ್ ಅನ್ನು ಮರವನ್ನು, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ತಾಯಿ ಪ್ಲಸ್ ಅನ್ನು ತಾಯಿಯನ್ನು, ಕುಲ ಪ್ಲಸ್ ಅನ್ನು ಕುಲವನ್ನು, ಕಳು ಪ್ಲಸ್ ಆಗಿ ಕಳುವಾಗಿ, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಕವಿ ಪ್ಲಸ್ ಆಗು ಕವಿಯಾಗು, ಭಾವನೆ ಪ್ಲಸ್ ಉಂಟು ಭಾವನೆಯುಂಟು, ನದಿ ಪ್ಲಸ್ ಇಂದ ನದಿಯಿಂದ, ತಂದೆ ಪ್ಲಸ್ ಅನ್ನು ತಂದೆಯನ್ನು, ಮಾರುಕಟ್ಟೆ ಪ್ಲಸ್ ಅಲ್ಲಿ ಮಾರುಕಟ್ಟೆಯಲ್ಲಿ, ಮನೆ ಪ್ಲಸ್ ಅನ್ನು ಮನೆಯನ್ನು, ರೈ ಪ್ಲಸ್ ಎಂದು ರೈ ಎಂದು, ತೊರೆ ಪ್ಲಸ್ ತೊರೆಯಲ್ಲಿ ತೊರೆ ಪ್ಲಸ್ ತೊರೆಯಂ, ಆತನ ಪ್ಲಸ್ ಆತನೆಯೇ, ಪಳಪಳ ಎಂದು ಪಳಪಳ ಎಂದು, ಉಗೆ ಪ್ಲಸ್ ಎಂದು ಉಗೆ ಎಂದು, ದಯೆ ಪ್ಲಸ್ ಇಂದ ದಯೆಯಿಂದ, ಭಾರತ ಪ್ಲಸ್ ಅನ್ನು ಭಾರತವನ್ನು, ಆ ಪ್ಲಸ್ ಊರು ಆ ಊರು, ಮಾನ್ಯ ಪ್ಲಸ್ ಆದ ಮಾನ್ಯವಾದ, ಆ ಪ್ಲಸ್ ಓಲೆ ಆ ಓಲೆ, ಕಳು ಪ್ಲಸ್ ಆಗಿ ಕಳುವಾಗಿ, ವ್ಯಾಕರಣ ಪ್ಲಸ್ ಅನ್ನು ವ್ಯಾಕರಣವನ್ನು, ಮತ್ತು ಹರಳು ಪ್ಲಸ್ ಆಗಿ ಹುಳು ಪ್ಲಸ್ ಆಗಿ ಹುಳುವಾಗಿ. ಹೀಗೆ ಇವತ್ತು ನಾವು ಒಂದು ಆಗಮ ಸಂಧಿ ಎಂದರೇನು, ಅದಕ್ಕೆ ಒಂದು ಉದಾಹರಣೆಗಳ ಸಮೇತ ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ವ್ಯಾಕರಣದಲ್ಲಿ ಆಗಮ ಸಂಧಿ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್
ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.